ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಶ, ಇವತ್ತು ನಾವು ಇಲ್ಲಿ ಜೋಳದ ಹಿಟ್ಟನ್ನ ತಗೊಂಡಿದೀವಿ. ಜೋಳದ ಹಿಟ್ಟನ್ನ ತಗೊಂಡ್ಬಿಟ್ಟು ಇವತ್ತು ನಾವು ಜೋಳದ ರೊಟ್ಟಿನ ಇನ್ನೂ ಈಸಿಯಾಗಿ, ಸುಲಭವಾಗಿ ಮತ್ತೆ ಹೆಲ್ದಿ ವೇಯಿಂದ ಯಾವ ತರ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಜೋಳದ ಹಿಟ್ಟನ್ನ ನಾನು ಜಡಿ ಮಾಡಿ ತಗೋತಾ ಇದ್ದೀನಿ. ಜಡಿ ಮಾಡ್ಲೇಬೇಕಲ್ಲ, ಕಂಪಲ್ಸರಿ ಮಾಡ್ಲೇಬೇಕು. ಸೊ ನೋಡಿ, ಈ ತರ ನೀಟಾಗಿ ನಾವು ಜೋಳದ ಹಿಟ್ಟನ್ನ ಜಡಿ ಮಾಡ್ಬೇಕು. ಇದು ಪ್ಯೂರ್ ಜೋಳದ ಹಿಟ್ಟು ಆಶಾ. ಇದ್ರೊಳಗಡೆ ಅಕ್ಕಿ ಹಿಟ್ಟದ ಏನೂ ಹಾಕಿಲ್ಲ, ಹೌದು, ಪ್ಯೂರ್ ಜೋಳದ ಹಿಟ್ಟು ಇದು. ಸೊ ನೋಡಿ, ಇದ್ರೊಳಗಡೆ ಬಿಸಿದ ನಂತರ ಈ ತರ ಹೊಟ್ಟಿರುತ್ತಲ್ಲ, ಅದಕ್ಕಂತ ಹೇಳಿ ನಾವು ಜಡಿ ಮಾಡ್ಬೇಕು. ಸೊ ನೋಡಿ, ಇವಾಗ ನಾವು ಈ ತರ ಜೋಳದ ಹಿಟ್ಟನ್ನ ಚೆನ್ನಾಗಿ ಜಡಿ ಮಾಡಿದೀವಿ. ಇದ್ರೊಳಗಡೆ ಅದು ಒಂದ್ ಸ್ವಲ್ಪ ಹಿಟ್ಟನ್ನ ತಕ್ಕೊಳ್ಳೋಣ, ಯಾಕಂದ್ರೆ ನಾವು ಬಡಿಯೋಕ್ ಹಿಟ್ಟು ಬೇಕಲ್ಲ. ಹಂಗಾಗಿ ಈ ತರ ಮಾಡ್ಕೊಂಡು ಮಧ್ಯದಲ್ಲಿ ಈ ತರ ಮಾಡ್ಕೋಬೇಕು. ಸೊ ನೋಡಿ, ಮಧ್ಯದಲ್ಲಿ ನಾವು ಈ ತರ ಮಾಡ್ಕೋಬೇಕು. ಯಾಕಂದ್ರೆ ನಾವ್ ಇಲ್ಲಿ ಆಶಾ ಬಿಸಿ ನೀರೆಲ್ಲ ಹಾಕೋಬೇಕಲ್ಲ, ಜಿಗಿ ತಗೋಬೇಕು ಫಸ್ಟ್. ಅದಕ್ಕೆ ಇವಾಗ ನಾವು ಇದು ಇನ್ನೂ ಹೆಲ್ದಿ ಮಾಡೋಣ ಅಂತ ಹೇಳಿದ್ದೀನಿ. ಹಂಗಾಗಿ ಇದ್ರ ಒಳಗಡೆ ಆಶಾ ಮಧ್ಯದಲ್ಲಿ ಇವಾಗ ನಾವು ಮೆಂತ್ಯ ಸೊಪ್ಪನ್ನ ಹಾಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಬದಲಿಗೆ ಬೇರೆ ಸೊಪ್ಪು ಹಾಕೋಬಹುದು, ಸಬ್ಬಸಿಗೆ ಸೊಪ್ಪು ಹಾಕೋಬಹುದು, ಮಿಕ್ಸಡ್ ಅಲ್ಲಿ ಹಾಕೋಬಹುದಾ? ಹಾಕೋಬಹುದು. ಇವಾಗ ಇದಕ್ಕೇನೆ ಸಣ್ಣದಾಗಿ ಜಜ್ಜಿರುವಂತ ಬೆಳ್ಳುಳ್ಳಿ ನೋಡಿ, ಒಂದ್ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ, ಒಂದ್ 2 ಚಿಟಿಕೆ ಆಗೋಷ್ಟು. ರುಚಿಗೆ ತಕ್ಕಷ್ಟೇನಿಲ್ಲ ಅಲ್ವಾ ಪ್ರತಿಭಾ? ನೀವು ಬೇಕಂದ್ರೆ ನೀವು ಪಲ್ಯ ಜೊತೆ ತಿನ್ನಂಗಿಲ್ಲ, ನಾವು ಪ್ಲೇನೇ ತಿಂತೀವಿ ಉಪ್ಪಿನಕಾಯಿ ಜೊತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾ ಇಲ್ಲಿ ಸುಮ್ನೆ ಒಂದ್ 2 ಚಿಟಿಕೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ನಾವು ಕುದಿಯ ನೀರನ್ನ ಹಾಕೋಬೇಕು, ಒಂದ್ ಅರ್ಧ ಕಪ್ ಅದಷ್ಟು. ನೋಡಿ, ಇದ್ರ ಮೇಲೆನೆ ಹಾಕೋಬೇಕು. ಹಾಕೊಂಡ್ಬಿಟ್ಟು ಆಶಾ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ ನಾವು ಜಿಗಿ ಹಾಕೊಳ್ಳೋದು ಅಂತೀವಿ. ಸೊ ಇದಕ್ಕೆ ಅನ್ನೋದು ರೊಟ್ಟಿಗೆ ಜಿಗಿ ಹಾಕೊಂಡು ರೊಟ್ಟಿ ಮಾಡಬೇಕು ಅಂತ. ಸೊ ಇದ್ರೊಳಗಡೆ ನಾವು ಬಿಸಿ ನೀರ್ ಹಾಕೊಂಡ್ರೆ ಜೋಳದ ಹಿಟ್ಟಕ್ಕೆ ಜಿಗಿ ಬರುತ್ತೆ, ಆವಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬಡಿಯೋಕ್ ಬರುತ್ತೆ ಆಶಾ. ನಾವು ಬಿಸಿನೀರ್ ಹಾಕೊಂಡ್ರು ಕೆಲವು ಸರಿ ಬರಲ್ಲ ಪ್ರತಿಭಾ. ಹೌದಾ? ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಮಿತ್ಕೊಳ್ಳೋದ್ರಲ್ಲಿನೂ ಟ್ರಿಕ್ ಇದೆ. ಸೊ ನೋಡಿ, ಈ ತರ ಫಸ್ಟ್ ಸ್ಪೂನ್ ಇಂದ ಮಿಕ್ಸ್ ಮಾಡಿ, ಯಾಕಂದ್ರೆ ಇದು ಬಿಸಿ ಇರುತ್ತಲ್ಲ ಆಶಾ, ಕೈಗೆ ಚುಟ್ಕಿ ಕೊಡಬಾರ್ದು. ಸೊ ಈ ತರ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನ ತಣ್ಣೀರಲ್ಲಿ ಆಮೇಲೆ ಕಲಿಸ್ಕೋಬೇಕು. ಸೊ ಫಸ್ಟ್ ಇದನ್ನ ಈ ತರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಕಲಸಿ. ಸೊ ನಾ ಇನ್ನೊಂದು ಹೇಳ್ಬೇಕಂದ್ರೆ ಆಶಾ, ಸುಮಾರು ಕಮೆಂಟ್ಸ್ಗಳು ಬಂದಿದ್ದಾವೆ. ಆ ಕಮೆಂಟ್ಸ್ ಅಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನೀವು ಇಂಗ್ಲಿಷ್ ಅಲ್ಲೆಲ್ಲ ಹೇಳ್ಬೇಡಿ ಅಂತ. ಬಟ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಡ ಅಂದ್ರೆ ನಮ್ ಚಾನೆಲ್ ಅಲ್ಲಿ ಎಲ್ಲಾ ತರ ಜನ ಇದ್ದಾರೆ. ಸೊ ಸುಮಾರು ರಿಕ್ವೆಸ್ಟ್ ಬಂದಿತ್ತು, ನೀವು ಇಂಗ್ಲಿಷ್ ಅಲ್ಲಿ ಕೂಡ ಹೇಳಿ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಅವರು ಕನ್ನಡದವ್ರು ಇಲ್ಲ ಅಂತ. ಕನ್ನಡದವ್ರು ಇದ್ರೆ ಅಟ್ಲೀಸ್ಟ್ ಅವರಿಗೆ ಅರ್ಥ ಆಗುತ್ತೆ. ಸೊ ಎಲ್ಲಾ ತರ ವ್ಯೂವರ್ಸು ನಮ್ ಚಾನೆಲ್ ಅಲ್ಲಿ ಇರೋದ್ರಿಂದ ನಾವ್ ಎಲ್ಲಾರ್ದು ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಸೊ ನಮ್ಗೇನ್ ಬರುತ್ತೆ ಅದನ್ನ ನಾನು ಅಟ್ಲೀಸ್ಟ್ ಫುಲ್ಫಿಲ್ ಮಾಡೋಕೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾ ಕೆಲವೊಂದೊಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಇಂಗ್ಲಿಷ್ ಅಲ್ಲಿನೇ ಹೇಳಿರೋದು. ಸೊ ನನಗೇನ್ ಕ್ವಶನ್ ಅಂದ್ರೆ, ಇವಾಗ ನೀವು ಬರೀ ಕನ್ನಡದಲ್ಲಿ ಏನ್ ಮಾತಾಡಿ ಕನ್ನಡದಲ್ಲಿನೇ ಹೇಳಿ ಅಂತ ಹೇಳ್ತೀರಾ, ನೀವು ಮನೆಯಲ್ಲಿ ಇಂಗ್ಲಿಷ್ ಪದಗಳನ್ನೇ ಬಳಸಲ್ಲ ಅಂತ ನನ್ನ ಕ್ವಶನ್ನು. ಸೊ ನಾ ಅವ್ರದ್ದು ಹೆಸರು ತಗೊಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನನ್ಗೆ ಗೊತ್ತು ಏನೋ ಒಂದು ಇದರಿಂದ ಕೆಲವೊಬ್ರು ಕಮೆಂಟ್ಸ್ ಹಾಕಿರ್ತಾರೆ ಅಂತ. ಸೊ ಹಾಗಾಗಿ ಹೆಸರು ತಗೊಂಡ್ರೆ ಪಾಪ ನೀವು ತುಂಬಾ ಒಳ್ಳೆಯವರು ಅಂತ ನಾನು ಅನ್ಕೊಂಡಿದ್ದೀನಿ. ಹೆಸರು ತಗೊಂಡು ಪಾಪ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೆ ಗೊತ್ತಾ, ಆದ್ರೆ ಇವ್ರು ಈ ತರ ಕಮೆಂಟ್ಸ್ ಹಾಕ್ತಾರೆ ಅಂತ ನಾನು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಕಮೆಂಟ್ಸ್ ಅನ್ನ ತೋರ್ಸೋಕೆ ತುಂಬಾ ಟೈಮ್ ಬೇಕಾಗಲ್ಲ. ಸೊ ನಾನು ಆ ತರ ಮಾಡಲ್ಲ. ಹಂಗಾಗಿ ಕಮೆಂಟ್ಸ್ ಅನ್ನ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ಸ್ ಅನ್ನ ಹಾಕಿ. ನಿಮ್ಗೆ ಏನೇ ನೀಡ್ ಇದ್ರು, ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ನಮ್ಗೆ ಹೇಳಿ, ನಾವು ಅದನ್ನ ಫುಲ್ಫಿಲ್ ಮಾಡ್ತೀವಿ. ಸೊ ಇದು ಒಂದೇ ರಿಕ್ವೆಸ್ಟು ಎಲ್ಲ ವ್ಯೂವರ್ಸ್ಗಳಿಗೆ. ಇವಾಗ ನೋಡಿ, ಹಿಟ್ಟನ್ನ ಚೆನ್ನಾಗಿ ನಾವು ಜಿಗಿಯಲ್ಲಿ ಕಲಿಸ್ಕೊಂಡಿದೀವಿ. ಇವಾಗ ಆಶಾ ಇದಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಮಿತ್ಕೋಬೇಕು. ನೋಡಿ, ಈ ತರ ತುಂಬಾ ಅಲಸ್ ಮಾಡ್ಕೋಬಾರ್ದು. ನೀವು ಎಷ್ಟು ಚೆನ್ನಾಗಿ ಮಿತ್ಕೋತೀರಾ ಅಷ್ಟೇ ಒಳ್ಳೇದು. ಯಾರಿಗಾರು ಹುಷಾರಿಲ್ಲ ಅಂದಾಗನು ಅವರಿಗೆ ಜೋಳದ ರೊಟ್ಟಿ ಹೋಗಲ್ಲ ಅಥವಾ ಚಪಾತಿ ತಿನ್ನೋಕ್ ಬೇಜಾರಾಗುತ್ತೆ, ಆವಾಗ ನೀವು ಈ ತರ ಮಾಡ್ಕೊಟ್ರೆ ಅವ್ರಿಗೆ ಬಾಯಿಗೆ ರುಚಿ ಬರುತ್ತೆ. ಇದನ್ನ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಬೇಕಲ್ಲ ಪ್ರತಿಭಾ? ಹೌದು. ನಮ್ಗೆ ಸ್ವಲ್ಪ ತೆಳು ಅನ್ಸುತ್ತೆ ಅವಾಗಲ್ಲ? ಸ್ವಲ್ಪ ನಿಮ್ಗೆ ಅನ್ಸುತ್ತೆ, ಬಟ್ ಅದು ತೆಳು ಇರಲ್ಲ. ಯಾಕಂದ್ರೆ ನಾವು ಹೆಂಗ್ ನೀರ್ ಹಾಕ್ಬಿಟ್ಟು ಇಲ್ಲಿ ಮಿತ್ಕೋತೀವಲ್ಲ ಆಶಾ, ಇದು ಹಿಟ್ಟನ್ನ ಅದನ್ನ ಎಳ್ಕೊಳ್ಳುತ್ತೆ, ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ಮತ್ತೆ ಇನ್ನೊಂದಂದ್ರೆ ಆಶಾ, ಮಸಾಲೆ ಖಾರಕ್ಕೆ ಸುಮಾರು ಜನ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ಸುಮಾರು ಜನ ಆರ್ಡರ್ ಮಾಡಿದ್ದೀರಾ. ಹಾಗಾಗಿ ಅವ್ರಿಗೆಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಮಸಾಲೆ ಖಾರ ವಿಡಿಯೋನ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೆ ಮಸಾಲೆ ಖಾರ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ನೀವು ವಾಟ್ಸಪ್ ಇಂದ ಮೆಸೇಜ್ ಮಾಡಬಹುದು. ಸುಮಾರು ಜನ ಇದ್ದಾರೆ, ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಮಸಾಲೆ ಖಾರ. ಹೌದು. ಸೊ ಇದನ್ನ ನಾವು ಚೆನ್ನಾಗಿ 1 ನಿಮಿಷ ಮಿತ್ಕೊಂಡು ಬರೋಣ ಹೀಗೇನೆ. ಸೊ ನೋಡಿ, ಇದೊಂದು ನಿಮಿಷ ನಾನು ಚೆನ್ನಾಗಿ ಮಿತ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ. ಮತ್ತೆ ಇನ್ನೊಂದಂದ್ರೆ ಆಶಾ, ನಾವು ಹಿಟ್ಟು ಚೆನ್ನಾಗಿ ಮಿದ್ದಿದೀವಿ ಇಲ್ಲೋ ಅಂತ ಹೆಂಗ್ ಗೊತ್ತಾಗುತ್ತಂದ್ರೆ, ಇದು ಹಿಟ್ಟು ಕೈಯಲ್ಲಿ ಬೆಣ್ಣೆ ತರ ಅನ್ಸುತ್ತೆ. ಹೌದು, ಬೆಣ್ಣೆ ತರ ಅನ್ಸುತ್ತೆ ಸಾಫ್ಟ್ ಆಗಿ. ಸೊ ಅವಾಗ ನಿಮ್ಗೆ ಹಿಟ್ಟು ಚೆನ್ನಾಗಿ ಮಿದ್ದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಈ ತರ ಮಾಡ್ಕೊಂಡು ಆಶಾ, ಇದರಿಂದ ಬರೀ ಒಂದೇ ಒಂದು ಉಂಡೆನ ತಗೊಳ್ಳೋಣ. ಸೊ ನೋಡಿ, ಒಂದು ಚಿಕ್ಕದ ಉಂಡೆ ತಗೊಂಡಿರೋದು, ಇದನ್ನ ತಗೊಂಡು ಇದನ್ನ ಪಕ್ಕಕ್ಕೆ ಇಡೋಣ ಆಶಾ. ನಾವು ಈ ತರ ಮಾಡ್ಕೊಂಡು ಇವಾಗ ಮತ್ತೆ ಕೈಗೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಮತ್ತೆ ಮಿದಿಬೇಕು ಬಡಿಯೋಕ್ಕಿಂತ ಮುಂಚೆ. ಇದು ಚೆನ್ನಾಗಿ ಮಿದಿಲೇಬೇಕನ್ಸತ್ತಲ್ವಾ? ಹೌದು, ಎಷ್ಟು ಚೆನ್ನಾಗಿ ಮಿದಿತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಮತ್ತೆ ಕೈಗೆ ಒಂದ್ ಸ್ವಲ್ಪ ಈ ತರ ನೀರನ್ನ ಹಾಕೊಂಡು ನಾವು ಈ ತರ ರೊಟ್ಟಿನ ಇದನ್ನ ಮಾಡ್ಕೊಂಡು. ಸೊ ನೋಡಿ, ರೊಟ್ಟಿ ಯಾರಿಗೆ ಬರಲ್ಲ ಅವ್ರಿಗೆ ಅಂತೇಳಿ ಇಷ್ಟು ಡಿಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಬರೋರಿಗೆ ಕಷ್ಟ ಅನ್ಸಲ್ಲ, ಬರ್ಲಾರ್ದವ್ರಿಗೆ ನಾವು ಎಲ್ಲ ಟ್ರಿಕ್ಸ್ ಹೇಳಬೇಕು. ಅದಕ್ಕೇನೆ ನಾವು ಕುಕಿಂಗ್ ಚಾನಲ್ ಮಾಡ್ತಾ ಇರೋದು. ಸೊ ನೋಡಿ, ಈ ತರ ಮಾಡ್ಕೊಂಡು ಕೈಯಿಂದ ಈ ತರ ಪ್ರೆಸ್ ಮಾಡಿ. ನೋಡಿ, ನಮ್ದು ಒಳ್ಳೆ ರೆಡಿ ಆಗಿದೆ. ಇವಾಗ ತೆಳಗಡೆ ಆಶಾ, ನಾವೇನ್ ಹಿಟ್ಟು ತೆಗ್ದಿಟ್ಕೊಂಡಿವಲ್ಲ ಜಡಿ ಮಾಡಿರೋ ಜೋಳದ ಹಿಟ್ಟು, ಅದನ್ನ ನೀಟಾಗಿ ಎಲ್ಲಾ ಕಡೆ ಹಚ್ಕೊಂಡು ಇದನ್ನ ನಾವು ಬಡಿಬೇಕು. ಬಡಿಬೇಕಾದ್ರೆ ಈ ಫಿಂಗರ್ಸ್ ಇಂದಾನೆ ಈ ಕಡೆ ತಿರುಗಿಸ್ಕೋಬೇಕು ರೈಟ್ ಆಂಗಲ್. ಸೊ ಈ ಸೈಡ್ಗೆ ಒಂದ್ ಕೈ ಇಟ್ಕೋಬೇಕು. ಯಾಕಂದ್ರೆ ಇದು ಕೈ ಯಾಕೆ ಇಡೋದಂದ್ರೆ ಸಪೋರ್ಟಕ್ಕೆ, ಇಲ್ಲಿ ಶೀಳಬಾರ್ದು ಅಂತ. ಸೊ ಯಾರಿಗಾರು ಬರಲ್ಲ ಅಂದ್ರೂ ಒಂದ್ ಕೈಯಿಂದ ನೀವು ಹಿಂಗ್ ಬಡಿಬಹುದು. ನೋಡಿ, ಒಂದ್ ಕೈಯಿಂದಾನು ನೀವು ರೊಟ್ಟಿ ಬಡಿಬಹುದು. ಬರ್ಲಾರ್ದವರಿಗೆ ನಾವು ಒಂದೇ ಟಿಪ್ಸ್ ಹೇಳ್ತೀನಿ, ಒಂದ್ ಟ್ರಿಕ್ ಹೇಳ್ತೀನಿ ಆಶಾ. ನೀವು ಚಿಕ್ಕದುಂಡೆ ತಗೊಂಡು ಒಂದ್ ಕೈಯಿಂದ ಸ್ಟಾರ್ಟಿಂಗ್ ಅಲ್ಲಿ ಈ ತರ ರೊಟ್ಟಿ ಬಡಿಯೋದನ್ನ ಕಲ್ಕೊಳ್ಳಿ. ಅವಾಗ ಇಷ್ಟು ಸೈಜದ್ ರೊಟ್ಟಿ ನಿಮ್ಗೆ ಚೆನ್ನಾಗಿ ಬಡಿಯೋದ್ ಬಂತಂದ್ರೆ ನೀವು 2 ಕೈಯಿಂದ ಬರೀ ಹಿಂಗ್ ತಿರ್ಗಿಸ್ಬೋದು ಹೋಗಿ ಬಡಿಬೇಕು. ಸೊ ನಾವು ಪರಾದಲ್ಲಿನೂ ಈ ತರ ರೊಟ್ಟಿ ಬಡಿಬಹುದು ನೋಡಿ. ಗ್ಯಾಸ್ ಕಟ್ಟೆನೂ ಹೊಲಸಾಗಲ್ಲ, ಆಮೇಲೆ ನೀಟಾಗಿನೂ ಬರುತ್ತೆ. ನೀವು ಬೇಕಂದ್ರೆ ಒಂದ್ ಕೈಯಿಂದಾನು ನೀವು ಈ ತರ ರೊಟ್ಟಿ ಬಡ್ಕೋಬಹುದು. ಎಲ್ಲೆಲ್ಲಿ ಸೀಳು ಇರುತ್ತಲ್ಲ ಅಲ್ಲಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡಿ. ತುಂಬಾ ತೆಳುವಾಗಿ ತುಂಬಾ ಚೆನ್ನಾಗಿ ರೊಟ್ಟಿ ಆಗಿದೆ. ಸೊ ಇವಾಗ ಇದನ್ನ ಎತ್ಕೋಬೇಕು ನಾವು ರೊಟ್ಟಿನ. ನೋಡಿ, ಈ ತರ ಎತ್ತಿ ಹಿಟ್ಟಿದ್ದಿರೋದ್ ಬಾಜುನ ತವೆ ಮೇಲೆ ಮೇಲ್ಗಡೆ ಬರ್ಬೇಕು. ನೋಡಿ, ಇಲ್ಲೊಂದು ತವೆ ಇಟ್ಟಿದೆ. ತವೆ ತುಂಬಾ ಚೆನ್ನಾಗಿ ಕಾಯ್ದಿರ್ಬೇಕಲ್ಲ ಪ್ರತಿಭಾ? ತುಂಬಾ ಬಿಸಿಯಾಗಿ ತುಂಬಾ ಚೆನ್ನಾಗಿ ತವೆ ಕಾಯ್ಬೇಕು. ತವೆನ ಹೈ ಫ್ಲೇಮ್ ಅಲ್ಲಿನೇ ಇಟ್ಕೊಂಡಿರೋದು. ಇವಾಗ ರೊಟ್ಟಿ ಹಾಕಿದ ತಕ್ಷಣ ತವೆನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಆಶಾ ಹಿಟ್ಟು ಹತ್ತಿರುತ್ತಲ್ಲ ತೆಳಗಡೆ, ಅದನ್ನ ಮೇಲ್ಗಡೆ ಹಾಕಿ ಈ ತರ ಅದಕ್ಕೆ ನೀರನ್ನ ಒರೆಸ್ಕೋಬೇಕು. ನಾನು ಇಲ್ಲೊಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ, ಇದರಿಂದ ಹಚ್ತಾ ಇದ್ದೀನಿ. ನೀವು ಬೇಕಂದ್ರೆ ಕೈಯಿಂದಾನು ಹಚ್ಕೋಬಹುದು, ಬಟ್ ಕೈ ಸಿಡುತ್ತೆ. ಇಲ್ಲಾಂದ್ರೆ ಈ ತರ ಒಂದು ಕಾಟನ್ ಬಟ್ಟೆಯಿಂದ ಹಚ್ಕೊಳ್ಳಿ. ನೀರಿಗೆ ಎತ್ತಿ ಬಿಟ್ಟು ಹಚ್ಕೋಬೇಕು ಈ ತರ. ಸೊ ನೀರ್ ಹಚ್ಚಿದ ನಂತರ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಬೇಕು. ಸೊ ನೋಡಿ, ಮೇಲ್ಗಡೆ ನೀರ್ ಹಚ್ಕೊಂಡಿರೋದು ಒಣಗಿರುತ್ತಲ್ಲ, ಆ ಟೈಮಲ್ಲಿ ನಾವು ಇದನ್ನ ಟರ್ನ್ ಮಾಡ್ಕೋಬೇಕು ಈ ತರ. ಆಮೇಲೆ ಫ್ಲೇಮ್ ಅನ್ನ ಒಂದೇ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮೇ ಇಟ್ಕೊಳ್ಳಿ. ಸೊ ನೋಡಿ, ಇವಾಗ ಇದನ್ನ ಬೇಯೋ ತನಕ ಇಲ್ಲೊಂದು ನಾನು ನಿಮ್ಗೆ ಮಸಾಲೆ ಖಾರದ ವಿಡಿಯೋದು ಕ್ಲಿಪ್ ಅನ್ನ ತೋರಿಸ್ತೀನಿ. ಅದನ್ನ ನೋಡಿ ಯಾರಿಗಾದ್ರೆ ಬೇಕಂದ್ರೆ ನೀವು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಆರ್ಡರ್ ಅನ್ನ ಪ್ಲೇಸ್ ಮಾಡಬಹುದು. ಸೊ ನಿಮ್ಮ ಮನೆಗೆ ನಿಮ್ ಡೋರ್ ಸ್ಟೆಪ್ಗೆ ನಿಮ್ದು ಪಾರ್ಸೆಲ್ ಬರುತ್ತೆ. ಸೊ ನೋಡಿ, ನಮ್ದು 2 ಮಸಾಲೆ ಖಾರ ಮಾಡಾಗಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ, ಇದು ಒಣ ಮಸಾಲೆ ಖಾರ. ಇದು ಆದ್ರೂ 4 ವರ್ಷ ಇಟ್ಕೋಬಹುದು, ಇದನ್ನಾದ್ರೂ 2 ವರ್ಷ ಇಟ್ಕೋಬಹುದು. ಸೊ ಇವಾಗ ಇದು ರೊಟ್ಟಿ ತುಂಬಾ ಚೆನ್ನಾಗಿ ಬೈಂದಿದೆ ನೋಡಿ. ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು.
ಸೊ ಇದೇ ಎಲ್ಲ ಜೋಳದ ರೊಟ್ಟಿ ಪ್ಲೇನ್ ತಿನ್ನೋದಕ್ಕಿಂತ ಒಳಗಡೆ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಇಟ್ಟು ಹೆಲ್ದಿಯಾಗಿನೂ ನಾವು ರೊಟ್ಟಿನ ಬಡ್ಕೋಬಹುದು. ಇವಾಗ ಇದನ್ನು ತಿರುಗಿಸ್ಕೊಂಡು ಸ್ವಲ್ಪ ಬಟ್ಟೆಯಿಂದ ನಿಧಾನಕ್ಕೆ ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ಇದನ್ನು ಚೆನ್ನಾಗಿ ಊದ್ಕೊಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಊದಿದೆ ಅಂತ. ತುಂಬ ಚೆನ್ನಾಗಿ ಊದಿದೆ ರೊಟ್ಟಿ ನೋಡಾಶ. ಹೌದು, ಟಮ್ ಅಂತ ಉಪ್ಪಿದೆ. ಸೊ ಇವಾಗ ಈ ರೊಟ್ಟಿನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ನಮ್ಮದು ಎಲ್ಲ ಮೆಂತ್ಯ ಸೊಪ್ಪು ಹಾಕಿ ಜೋಳದ ರೊಟ್ಟಿ ಮಾಡಿ ರೆಡಿ ಆಗಿದೆ. ಸೊ ಇವಾಗ ಇದು ರೊಟ್ಟಿ ಮಾಡ್ಕೊಂಡಾದ ನಂತರ ಈ ರೊಟ್ಟಿನ ಪಕ್ಕಕ್ಕಿಟ್ಟು ಇವಾಗ ಮತ್ತೆ ಇದೇ ತವೆ ಒಳಗಡೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿರೋದು. ನಮ್ಮ ಊರಲ್ಲಿ ಹೆಂಗಂದ್ರೆ ಇನ್ನೊಂದು ಬಾಣ್ಲಿನೇ ಮಾಡಲ್ಲ, ತವೆದಲ್ಲೇ ಮಾಡೋದು. ತವೆದಲ್ಲಿ ಅದೇ ರೊಟ್ಟಿ ಮಾಡ್ಕೊಂಡು ಅದರಲ್ಲಿನೇ ಪಲ್ಯ ಒಗ್ಗರಣೆ ಹಾಕೋದು. ಸೊ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಳ್ಳೋಣ, ಸ್ವಲ್ಪ ಕರಿಬೇವು. ಇವಾಗ ನೋಡಿ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಈರುಳ್ಳಿ ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇನ್ನೂ ಒಂದೆರಡು ಕಮೆಂಟ್ಸ್ ಏನು ಬಂದಿವೆ ಅಂದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯಾವ ಥರ ಯೂಸ್ ಮಾಡ್ತೀರಿ ಅದು ಇನ್ನೊಂದು ಸರ್ತಿ ಹೇಳಿ ಅಂತ ಮೆಸೇಜ್ ಬಂದಿತ್ತು. ಸೊ ಇವತ್ತೇ ನಾವು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬೆಳೆಸ್ಬಿಟ್ಟು ಈಸಿಯಾಗಿ ನಾವು ಯಾವ ಥರ ಪಲ್ಯನ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಇವತ್ತೇ ಮೆಂತ್ಯ ಸೊಪ್ಪು ಹಾಕಿರೋದು, ಬಡ್ದಿರೋ ಜೋಳದ ರೊಟ್ಟಿ ಮತ್ತು ಉತ್ತರ ಕರ್ನಾಟಕದ ಇನ್ನೊಂದು ಮಸಾಲೆ ಖಾರನ ಯೂಸ್ ಮಾಡಿಬಿಟ್ಟು ನಾವು ಯಾವ ಥರ ಅಡುಗೆ ಮಾಡೋದು ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ನೋಡಿ ಎಷ್ಟು ಬೇಗ ಈ ಕಬ್ಬಿನ ತವೆ ಒಳಗಡೆ ಕೆಂಪಾಗುತ್ತಂದ್ರೆ. ಹೌದು, ಈರುಳ್ಳಿನ ಕೆಂಪಾಯ್ತು ನೋಡು. ಹೌದು, ತುಂಬ ಚೆನ್ನಾಗಿ ಕೆಂಪಾಗಿದೆ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊನ ಹಾಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಟೊಮೆಟೊ, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಓಕೆ. ಇಲ್ಲಿ ನಾನು ಸೋಯಾ ಕಾಳನ್ನು ತಗೊಂಡಿದ್ದೀನಿ ನಾನು ಸೋಯಾನು ರಾತ್ರಿ ಎಲ್ಲ ನೆನೆಸಿದ್ದೀನಿ, ನೈಟಿಗೆ ನೆನೆಸಿ ಇವಾಗ ಬೆಳಗ್ಗೆಗೆ ಕುದಿಸಿರೋದು. ಎಷ್ಟು ವಿಸಲ್ ಪ್ರತಿಭಾ? ಇದನ್ನ ಒಂದು 7 ರಿಂದ 8 ವಿಸಲ್ ನಾನು ತಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಸೊ ಇಲ್ಲಿ ನಾನು ಸೋಯಾ ಬೆಳೆಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಬದನೆಕಾಯಿ ಹಾಕೋಬಹುದು, ಹೀರೆಕಾಯಿ ಹಾಕೋಬಹುದು, ತೊಗರಿಬೇಳೆ ನೆನೆಸ್ಬಿಟ್ಟು ಹಾಕೋಬಹುದು, ಕಡಲೆಕಾಳು ಹಾಕೋಬಹುದು. ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬಹುದು. ಇವನ್ ನೀವು ಇಲ್ಲಿ ಕ್ಯಾಬೇಜು ಕೂಡ ಹಾಕೋಬಹುದು. ಸೊ ಇಲ್ಲಿ ನಾನು ಸೋಯಾ ಕಾಳನ್ನ ಕುದಿಸಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಇವನ್ ಗೋರೆಕಾಯಿ ಬರುತ್ತಲ್ಲ ಅದನ್ನ ಹಾಕೋಬಹುದು. ಸೊ ನೋಡಿ ಎಲ್ಲ ಸೋಯಾ ಕಾಳನ್ನು ನಾನು ಹಾಕೊಂಡಿದ್ದೀನಿ. ಹಾಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ. ಇಲ್ಲಿ ನಾನು ಉಪ್ಪೇ ಸ್ವಲ್ಪ ಹಾಕೋತೀನಿ, ಯಾಕಂದ್ರೆ ನಮ್ಮ ಮಸಾಲೆ ಖಾರಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ಮತ್ತೆ ಬೇಯುವಾಗ ಹಾಕಿದ್ದ? ಇಲ್ಲ, ಬೇಯೋ ಒಳಗೆ ಹಾಕಿಲ್ಲ. ನೋಡಿ ಉಪ್ಪನ್ನು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡಿರೋದು. ಇವನ್ ಹೆಸರು ಕಾಳು ಕೂಡ ಕುದಿಸ್ಬಿಟ್ಟು ನೀವು ಈ ತರ ಹಾಕೊಂಡು ಮಾಡ್ಕೋಬಹುದು. ಸೊ ಇವಾಗ ಇದನ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ನೋಡಿ, ಒಂದ್ ಸ್ವಲ್ಪ ಅರಿಶಿಣದ ಪುಡಿ ಉದುರಿಸ್ಕೊಳ್ಳೋಣ. ಇವಾಗ ಇದಕ್ಕೇನೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ, ಇದನ್ನು ಕೂಡ ಇದೇ ತರ ಹಾಕೊಳ್ಳೋಣ. ಇಲ್ಲಿ ನೀವು ಖಾರ ನೋಡಿ ಹಾಕೊಳ್ಳಿ. ಈ ತರ ಗಂಟಿದ್ರೆ ಕೈಯಿಂದ ಒಂದ್ ಸ್ವಲ್ಪ ಒಡೆದ್ಬಿಡಿ. ಇವಾಗ ಇದಕ್ಕೇನೆ ಹುಚ್ಚೆಳದ ಪುಡಿ ಸ್ವಲ್ಪ ಉದುರಿಸ್ಕೊಳ್ಳೋಣ. ಇಷ್ಟೆಲ್ಲ ಹಾಕೊಂಡು ಫ್ಲೇಮನ್ನ ಲೋ ಅಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಲಿಡ್ಡನ್ನ ಮುಚ್ಚಿ 1 ನಿಮಿಷ ಇದೇ ತರ ಬಿಟ್ಟು ಬಿಡ್ಬೇಕು. 1 ನಿಮಿಷ ಸಾಕಲ್ಲ? ಸಾಕು, ಯಾಕಂದ್ರೆ ಆಲ್ರೆಡಿ ಕಾಳು ಕುದ್ದಿರೋದಿದೆ. ಹಂಗಾಗಿ ನೋಡಿ 1 ನಿಮಿಷ ಆಗಿದೆ. ಇವಾಗ ತಕೊಂಡ್ಬಿಟ್ಟು ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು ಹೌದು, ಕಲರ್ ನೋಡು. ಇನ್ನೊಂದು ಯಾವುದೇ ಮಸಾಲೆ ಹಾಕಿಲ್ಲ, ಬರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಹಾಕಿರೋದು ಅಷ್ಟೇನೆ. ಸೊ ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಆಗಿದೆ ನೋಡಿ. ನೀವು ಬೇಕಂದ್ರೆ ಇದ್ರ ಒಳಗಡೆ ಮೆಂತ್ಯ ಸೊಪ್ಪು ಹಾಕೋಬಹುದು, ಸಬ್ಬಸಿಗೆ ಸೊಪ್ಪು ಹಾಕೋಬಹುದು. ಕಲರ್ ನೋಡಿದ್ರೇ ಗೊತ್ತಾಗಿರ್ಬೋದು ನಿಮಗೆ ನಮ್ಮ ಮಸಾಲೆ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತೆ ಇನ್ನೊಂದು ಅಂದ್ರೆ ಈ ಪುಡಿಗೆ ಮಸಾಲೆ ಖಾರಕ್ಕೆ ನಾವು ಮೆಣಸಿನ್ಕಾಯಿನ ನಮ್ಮ ಸೈಡ್ ಹೊಲದಲ್ಲಿ ಏನ್ ಬೆಳಿತಾರಲ್ಲ ಅದನ್ನೇ ತಂದು ಮಸಾಲೆ ಮಾಡಿರೋದು. ಅದೇ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದು. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ದು ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಂಡ್ರು ಅಂತ ಬಡ್ದಿರೋ ಜೋಳದ ರೊಟ್ಟಿ
ಮತ್ತು ಸೋಯಾಬೀನದ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ರೆಡಿಯಾಗಿದೆ, ಅದೂ ತವಾ ಫ್ರೈಯಲ್ಲಿ. ಹೌದು. ಸೊ ಕಬ್ಬನು ತವೆಯಲ್ಲಿ ಮಾಡ್ಕೊಂಡಿರೋಂಥದ್ದು. ಸೊ ಇವಾಗ ಇದನ್ನು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ನಮ್ಮದು ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಹಾಕಿ ಬಡ್ದು ಮಾಡ್ಕೊಂಡಿರೋಂಥ ಜೋಳದ ರೊಟ್ಟಿ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ. ಸೂಪರ್ ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ ರೊಟ್ಟಿ ನೋಡಿ. ಎಲ್ಲಾದರೆ ನೀವು ಪ್ರಯಾಣಕ್ಕೆ ಒಯ್ಬೇಕಂದ್ರೂ ಒಂದು ಹನಿ ಎಣ್ಣೆ ಇಲ್ಲದೆ ಮಾಡ್ಕೊಂಡಿರೋಂಥದ್ದು ಈ ಜೋಳದ ರೊಟ್ಟಿ. ಆ್ಯಕ್ಚುಲಿ ಬಡ್ದ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ಸೊ ಇದನ್ನು ನೀವು ಎಲ್ಲಾದರೂ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಈ ಥರ ಬಡ್ದ್ಬಿಟ್ಟು ಬಿಸಿಲಿಗೆ ಹಾಕ್ಕೊಂಡು ಕಡಕ್ ಮಾಡ್ಕೊಂಡು ಹೋದರೆ ನಿಮ್ಗೆ 15-20 ದಿವಸ ಆದ್ರೂ ಏನೂ ಆಗಲ್ಲ. ಕರೆಕ್ಟ್. ಸೊ ಇವಾಗ ಇದಕ್ಕೇನೆ ಇದ್ರ ಮೇಲ್ಗಡೆ ಇಲ್ಲಿ ನಾವು ಇವಾಗ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಮಾಡ್ಕೊಂಡಿರುವಂಥ ಸೋಯಾಬೀನ್ ಪಲ್ಯ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಬಳಸ್ಬಿಟ್ಟು ಮಾಡ್ಕೊಂಡಿರುವಂಥ ಈ ಪಲ್ಯ. ಸೊ ನೋಡಿದ್ರಲ್ಲ, ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯಾವ ಥರ ಬಳಸಿ ನಾವು ಪಲ್ಯಗಳನ್ನ ಈಸಿಯಾಗಿ ಮಾಡ್ಕೋಬಹುದು ಅಂತ. ಸೊ ಇದು ಒಂದು ಮಸಾಲೆ ಇದ್ರೆ ಸಾಕು, ಇನ್ನೊಂದು ಮಸಾಲೆ ಅವಶ್ಯಕತೆ ನಮಗಿಲ್ಲ. ಮತ್ತು ಇನ್ನೊಂದು ಅಂದರೆ ಆಶಾ, ಈ ಥರ ರೊಟ್ಟಿಗೆ ಈ ಥರ ಮಸಾಲೆ ಖಾರ ಹಾಕಿ ನಾವು ಏನು ಪಲ್ಯಗಳು ಮಾಡ್ತೀವಲ್ಲ, ಬೆಸ್ಟ್ ಕಾಂಬಿನೇಷನು. ಸೊ ನೋಡಿ, ರೊಟ್ಟಿ ಮತ್ತು ಪಲ್ಯ ಬೇಕಂದ್ರೆ ಮೊಸರು ಚಟ್ನಿ ಪುಡಿ ಹಾಕೊಂಡು ನಾವು ತಿನ್ಕೋಬಹುದು. ಆಶಾ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡ ಆಶಾ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆ ಜೋಳದ ರೊಟ್ಟಿಗೆ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪಿನ ಫ್ಲೇವರು ಸಖತ್ತಾಗಿ ಬರ್ತಾ ಇದೆ. ಓಕೆ, ಪಲ್ಯ ಹೆಂಗ ಅನಿಸ್ತಾ ಇದೆ? ಉತ್ತರ ಕರ್ನಾಟಕದ ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಅಷ್ಟು ಸಖತ್ತಾಗಿದೆ ಪಲ್ಯ. ಇದು ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಮುರಿದ್ಬಿಟ್ಟು ತೋರಿಸಿದಾಗ ಆಶಾ, ಇದು ನೋಡಿ ಉಬ್ಬಿರುತ್ತಲ್ಲ ಆ ಲೇಯರ್ಗಳು ಕಾಣ್ತದೆ ನೋಡಿ, ಎಷ್ಟು ಚೆನ್ನಾಗಿ ಲೇಯರ್ಗಳನ್ನ ಬಿಟ್ಕೊಂಡಿದೆ ಅಂತ. ತುಂಬ ಚೆನ್ನಾಗಿದೆ. ಸೊ ಈ ಥರ ಹೆಲ್ದಿ ರೊಟ್ಟಿನ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಒಂದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇದ್ದರೆ ಈ ಥರ ಪಲ್ಯಗಳನ್ನ ಮಾಡ್ಕೊಳ್ಳಿ. ದಿಢೀರಂತ ಆಗುತ್ತೆ. ಆಮೇಲೆ ಆಫೀಸ್ಗೆ ಹೋಗೋರಿಗೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಬೇಗ ಆಗುತ್ತೆ ಈ ಪಲ್ಯ. ಹೊಸ ಟೇಸ್ಟ್ ಇದೆ, ಸಖತ್ತಾಗಿದೆ. ಸೊ ನಿಮಗೆ ಇವತ್ತಿನ ಈ ಸ್ಪೆಷಲ್ ಉತ್ತರ ಕರ್ನಾಟಕದ ಊಟ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.